ಹುಬ್ಬಳ್ಳಿ ರೈಲ್ವೆ ಇಲಾಖೆಯ ಕಾಮುಕ ಕ್ಲರ್ಕ್ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿ ರೈಲ್ವೆ ಇಲಾಖೆಯಲ್ಲಿ ಕಾಮುಕ ಕ್ಲರ್ಕ್ ಒಬ್ಬ ಪದೇ ಪದೇ ಹೆಣ್ಣುಮಕ್ಕಳಿಗೆ ಕಿರಿಕಿರಿಯನ್ನ ಉಂಟು ಮಾಡ್ತಿದ್ದ. ನೌಕರಿ ಆಮಿಷ ತೋರಿಸಿ ನದೀಂ ಎಂಬಾತ ನೀಚ ಕೃತ್ಯವನ್ನ ಎಸಗೋದ್ರಲ್ಲಿ ಬಹಳ ನಿಸ್ಸೀಮಾಗಿದ್ದ. ರೈಲ್ವೆ ಇಲಾಖೆ ನೌಕರಿ ಬೇಕಂದ್ರೆ ಈತನ ಜೊತೆ ಮಂಚವನ್ನ ಹಂಚಿಕೊಳ್ಬೇಕಿತ್ತಂತೆ. ರೈಲ್ವೆ ಇಲಾಖೆ ಹಿರಿಯ ಅಧಿಕಾರಿಗಳ ಗೆಸ್ಟ್ ಹೌಸೇ ಈತನ ಅಡ್ಡ ಆಗಿತ್ತು. ಗೃಹಿಣಿಯೊಬ್ಬರ ಜೊತೆಗೆ ಚಾಟ್ ಮಾಡುತ್ತಾ ಹುಬ್ಬಳ್ಳಿ ಗೆಸ್ಟ್ ಹೌಸ್ಗೆ ಬರುವಂತೆ ನದೀಂ ಕರೆದಿದ್ದಾನೆ. ಈ ಬಗ್ಗೆ ಗಂಡನ ಜೊತೆಗೆ ಆ ಮಹಿಳೆ ಮಾಹಿತಿಯನ್ನ ಹಂಚಿಕೊಂಡು ಕೇಶವಾಪುರ ಠಾಣೆಗೆ ದೂರು ಸಹ ಕೊಟ್ಟಿದ್ದಾರೆ. ನಂತರ ಗೃಹಿಣಿಯನ್ನ ಗೆಸ್ಟ್ ಹೌಸ್ಗೆ ಕಳುಹಿಸಿ ರೆಡ್ ಹ್ಯಾಂಡ್ ಆಗಿ ನದೀಂನನ್ನ ಹಿಡಿಯೋದಕ್ಕೆ ಪೊಲೀಸರು ಮುಂದಾಗಿದ್ರು. ಫೈನಲಿ ಆತನನ್ನ ಸೆರೆ ಹಿಡಿದಿದ್ದಾರೆ. ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ವಿಭಾಗದ ಹಿರಿಯ ಅಧಿಕಾರಿಗಳ ಗೆಸ್ಟ್ ಹೌಸ್ನಲ್ಲಿ ಈ ಪ್ರಕರಣ ಬಯಲಿಗೆ ಬಂದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ರಿಂದ. ಸುನಿಲ್, ಸದ್ಯ ನದೀಂನನ್ನ ಸೆರೆ ಹಿಡಿಯಲಾಗಿದೆ. ಈ ರೀತಿಯಾಗಿ ಸುಮಾರು ಎಷ್ಟು ಹೆಣ್ಮಕ್ಕಳಿಗೆ ಆಮಿಷವನ್ನ ತೋರಿಸಿ ಆತ ತನ್ನ ಕಾಮಕೃತ್ಯವನ್ನ ಮುಗಿಸಿದ್ನಂತೆ? ದಿವ್ಯಜೋಶಿ, ನಿಜಕ್ಕೂ ಕೂಡ ಇದೊಂದು ಆಶ್ಚರ್ಯಕರ ಒಂದು ಘಟನೆ ಹುಬ್ಬಳ್ಳಿಯ ರೈಲ್ವೆ ಇಲಾಖೆಯಲ್ಲಿ ನಡೆದಿರುವಂಥದ್ದು. ನದೀಂ ಒಬ್ಬ ಕ್ಲರ್ಕ್ ಆಗಿರ್ತಾನೆ. ಸೊ IAS IPS ಆಫೀಸರ್ ID ಬಳಸಿಕೊಂಡು ರೂಮನ್ನು ಬುಕ್ ಮಾಡಿಕೊಂಡು ಅಲ್ಲಿ ಆತ ಯುವತಿಯರನ್ನ ತರಿಸಿ ಅದು ಜಾಬ್ ಆಮಿಷ ತೋರಿಸಿ ಅವರನ್ನ ತನ್ನ ಕಾಮಕೃತ್ಯಕ್ಕೆ ಬಳಸ್ಕೊಳ್ತಾ ಅನ್ನೋದು ಬಹಿರಂಗವಾಗಿರುವಂಥದ್ದು. ಇನ್ನು ಆಶ್ಚರ್ಯಕರ ಸಂಗತಿ ಏನಂದರೆ, ಈ ನದೀಂ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಒಂದು ರೈಲ್ವೆ ಅಕಾಡೆಮಿ ಅಂತ ಸ್ಥಾಪನೆ ಮಾಡಿ ಅದನ್ನು ಲಿಂಕ್ ಶೇರ್ ಮಾಡ್ತಾ ಇದ್ದ. ಯಾವೆಲ್ಲ ನೋಟಿಫಿಕೇಶನ್ ಬರ್ತಿರೋದು ಫೇಕ್ ನೋಟಿಫಿಕೇಶನ್ ಶೇರ್ ಮಾಡಿ ಯಾರಿಗೆಲ್ಲ ಯುವತಿಯರಿಗೆ, ಅದರಲ್ಲೂ ಕೂಡ ಎಸ್ಪೆಷಲಿ ಮದುವೆ ಆದ ಗೃಹಿಣಿಯರಿಗೆ ಯಾರಿಗೆ ಕೆಲಸದ ನೆಸೆಸಿಟಿ ಇದೆಯೋ ಅವರನ್ನು ಫೈಂಡ್ ಔಟ್ ಮಾಡಿ ಅವರಿಗೆ ಲಿಂಕನ್ನು ಕಳಿಸ್ತಾ ಇದ್ದ. ಅದನ್ನು ನಂಬಿದಂಥ ಯುವತಿಯರು ಇದನ್ನ ಜೊತೆ ಚಾಟ್ ಮಾಡ್ತಾ ಇದ್ರು. ಸೊ ಆತನೇ ಬಳಿಕ ಆ ಚಾಟಿಗೆ ನನಗೆ ಈ ರೀತಿ ದೆಹಲಿಯಲ್ಲಿ ರೈಲ್ವೆ ಮಂಡಳಿಯಲ್ಲಿ ಪರಿಚಯ ಇದ್ದಾರೆ, ಈ ಆಫೀಸರು ನಿಮ್ಮ ಜೊತೆ ಮಾತಾಡ್ತಾರಂತ ತಾನೇ ಒಂದು ಫೇಕ್ ಚಾಟಿಂಗನ್ನು ಮಾಡಿ ಅವರನ್ನು ಪುಸ್ಲಾಯಿಸ್ತಾ ಇದ್ದ. ಸೊ ಈ ರೀತಿಯಾಗಿ ಮಾಡಿದರೆ ನೀವು ನನ್ನ ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಅವರನ್ನು ಪುಸ್ಲಾಯಿಸಿ ಈ ಒಂದು ಗೆಸ್ಟ್ ಹೌಸ್ಗೆ ಕರೆಸಿಕೊಂಡು ತನ್ನ ಕೃತ್ಯವನ್ನು ಮಾಡ್ತಿದ್ದ ಅನ್ನೋದು ಬಹಿರಂಗ ಬಂದಿದೆ. ಇದನ್ನು ಒಬ್ಬ ಗೃಹಿಣಿ ಧೈರ್ಯವಾಗಿ ಮುಂದೆ ಬಂದು ಆತನ ಒಂದು ಬಂಡವಾಳವನ್ನು ಬಯಲು ಮಾಡಿರುವಂಥದ್ದು. ಸದ್ಯ ಈಗ ಕೇಶವಾಪುರ ಠಾಣೆಯಲ್ಲಿ ಆತ ಈಗ ಸೆರೆಯಾಗಿದ್ದಾನೆ. ಇಲ್ಲಿ ನೋಡಿದರೆ ಇನ್ನು ಆತ ಡೋರಿಗೆ ಒಂದು ಸಂದೇಶವನ್ನು ಬರೆದಿರ್ತಾನೆ. ವೆಲ್ಕಮ್, ಇವತ್ತಿನಿಂದ ನಿಮ್ಮ ಜೀವನ ಚೇಂಜ್ ಆಗುತ್ತೆ ಅನ್ನೋ ಸಂದೇಶವನ್ನು ಕೂಡ ಬರೆದಿರ್ತಾನೆ. ಪಕ್ಕಾ ಪ್ಲಾನ್ ಮಾಡಿರ್ತಾನೆ. ಸೊ ಅದನ್ನೆಲ್ಲ ನೋಡಿದರೆ ಈ ತೊಬ್ಬತ್ತೆ ಇದ್ದಾನ ಅಥವಾ ಇವತ್ತಿನಿಂದ ಯಾರಾದರೂ ಇದ್ದಾರಾ ಅನ್ನೋದನ್ನ ಈಗ ತನಿಖೆ ಮೂಲಕ ಪೊಲೀಸರು ಬಹಿರಂಗ ಪಡಿಸಬೇಕಾಗಿರುವಂಥದ್ದು. ನಿಜಕ್ಕೂ ಈ ಒಂದು ಸುದ್ದಿ ಈಗ ರೈಲ್ವೆ ಇಲಾಖೆಗೆ ತಲ್ಲಣಗೊಳಿಸಿರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.